ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರು. ಜಿಲ್ಲಾ ವಿಭಜನೆ ಏನು ಸ್ಟಾರ್ಟ್ ಆಗಿದೆ, ಅದರಲ್ಲೂ 31ನೇ ತಾರೀಕು ಸಮೀಪ ಬಂದಾಗ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳಾಗುವ ಕನಸು ಕಾಣುವ ಜನರ ಎದೆ ಬಡಿತ ಜೋರಾಗ್ತಾ ಇದೆ. ಆಗ 97ರಲ್ಲಿ ಆಗಿದೆ, ಚೆನ್ನಾಗಿತ್ತಪ್ಪ, ಯಾಕೆ ಮುಂದೆ ಹೋಯಿತು ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ ಎಲ್ಲ ಜನ. ಜೊತೆಗೆ ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ, ರೊಚ್ಚಿಗೆ ಹೇಳ್ತಾ ಇದ್ದಾರೆ. ನಮ್ಮ ಸಾಕಷ್ಟು ರಿಪೋರ್ಟ್ ಹೇಳ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಜನ ಅಶಾಂತ ಆಗ್ತಾ ಇದ್ದಾರೆ. ಆಗಿದ್ರೆ ಆಗ್ತಿದ್ದಲ್ಲ 97ರಲ್ಲಿ ಯಾಕೆ ಜೆ ಪಟೇಲ್ ನಿಂತುಕೊಳ್ಳು ಅಂತ ಎರಡೂ ತಾಲೂಕುಗಳ ಇವತ್ತಿನ ನಾಳೆ ಜಿಲ್ಲೆಗೆ ಹಂಬಲಿಸುವ ಚಿಕ್ಕೋಡಿ ಗೋಕಾಕ್ ಜನ ಚರ್ಚೆ ಮಾಡ್ತಾಯಿದ್ದಾರೆ. ನಿಂತಲ್ಲೇ ಪ್ರತಿಯೊಬ್ಬರಿಗೆ ಕೇಳ್ತಾ ಇದ್ದಾರೆ. ಅದೇ ರೀತಿ ಬೈರಂಗೋಲದಲ್ಲೂ ಸಹಿತ ಅವರು ಕುಂತಂತಾರೆ, ಈ ಸದ್ದು ಆಗಬೇಕು ಅವ್ರ ಜೊತೆಗೆ ಆಗಲಿಲ್ಲ ಅಂದ್ರೆ ನಮ್ದು ಆಗೋದೇ ಇಲ್ಲ. ಅವ್ರದ್ದಾಯಿತು, ಅಥಣಿ ಅವ್ರದ್ದು ಸಹಿತ ಅದು ಸೇಮ್ ಅಭಿಪ್ರಾಯ ಬರ್ತಾಯಿದೆ. ಈಗ ಅವ್ರ ಜೊತೆ ನಮ್ಮದು ಆಗಬೇಕು, ಆಗಲಿಲ್ಲ ಮುಂದೆ ಎಂದೂ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಜಿಲ್ಲೆಗಳ ಒಡೆಯುವಂಥ ಸ್ಥಿತಿ ನಿಲ್ತದೇನೋ ಅಂತ ಭಯ ಎಲ್ಲರನ್ನೂ ಕಾಡಲಿಕ್ಕೆ ಶುರು ಮಾಡಿಬಿಟ್ಟದ. ನಿಲ್ತದಪ್ಪ ಅನ್ನೋದು ನಿರಾಶೆ, ದುಃಖ ಎಲ್ಲರಿಗೂ. ಈಗ ಆಗಲಿಕ್ಕೆ ಮುಂದೆ ಆಗುವುದಿಲ್ಲ ಅನ್ನೋದು ಬೈರಂಗೋಲ ಅವ್ರದ್ದು ಮತ್ತು ಅದೇ ಕಾಲಕ್ಕೆ ಅಥಣಿ ಅವರು. ಅದು ಸತ್ಯನದ. ಅಥಣಿ ಭಾಳ ದೂರ ಆಗ್ತದೆ, ಸತ್ಯದ ಬೆಳಗಾವಿಯಿಂದ. ಬೈರಂಗೋಲ ಸಮೀಪ ಅದ, ಅದು ಸಹಿತ ಅದು ನಮ್ಮದು ಆಗಲ್ಲಪ್ಪ ಜಿಲ್ಲಾ ಈ ಸಂದರ್ಭದಲ್ಲಿ ಆದ್ರೆ ಆಗ್ತದೆ ಅಂತೀರ. ಅಷ್ಟು ನೆಸರಿಲ್ಲ ಬೈರಂಗೋಲಕ್ಕೆ, ಆದರೂ ನಾವು ಜಿಲ್ಲೆ ಆಗಬೇಕಪ್ಪ ಅನ್ನುವಂಥ ಹಂಬಲ ಅವ್ರಿಗೂ ಅದ. ಅದಕ್ಕೆ ಇವತ್ತು ಸರ್ಕಾರ ಮತ್ತು ಉಸ್ತುವಾರಿಗಳು ನಿಂತು ವಿಚಾರ ಮಾಡಬೇಕಾಗಿದೆ, ಇದು ಏನು ಮಾಡೋದಪ್ಪ. ಮುಂದೆ ಬಿಟ್ಟರೆ ಹೆಚ್ಚಾಗ್ತದೆ, ಕಡಿಮೆ ಆಗುವುದಿಲ್ಲ. ಇದು ಮುಂದಿನ 50 ವರ್ಷ ಬಿಟ್ಟರೆ ಇನ್ನೂ 15 ತಾಲೂಕು ವರ್ಷ ನಮ್ಮ ಜಿಲ್ಲೆ ಆಗಲಿ ಅನ್ನುವಂಥ ಬೇಡಿಕೆ ಇಟ್ಟರು ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂದರೆ ದಿನ ಹೋದಂಗೆ ಜನಸಂಖ್ಯೆ ಹೆಚ್ಚಾಗ್ತದೆ, ಬೇಡಿಕೆಗಳು ಹೆಚ್ಚಾಗ್ತಾವೆ, ಸಮಸ್ಯೆಗಳು ಹೆಚ್ಚಾಗ್ತಾವೆ, ಅನೇಕ ಸಮಸ್ಯೆಗಳು ಎದುರಾಗ್ತಾವೆ. ಅದಕ್ಕೆ ಜಿಲ್ಲೆ ಆಯ್ತು ಅಂದರೆ ಫಂಡ್ ಸಾಕಷ್ಟು ಬರ್ತದೆ, ನಮ್ಗೆ ಇಂಪ್ರೂವ್ ಆಗ್ತದೆ. ಒಂದು ಸಾಮಾನ್ಯ ಕಲ್ಪನೆ ಮತ್ತು ಸತ್ಯನೂ ಹೋದದು. ಇಡೀ ಬೆಳಗಾವಿ ಜಿಲ್ಲೆಗೆ ಒಂದೇ ಫಂಡ್ ಬರೋಗಿದ್ರು ಒಂದು 4-5 ಜಿಲ್ಲೆಗಳಾದರೆ 4-5 ಫಂಡ್ ಬರ್ತಾವೆ, ಇಂಪ್ರೂವ್ಮೆಂಟ್ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಸಾಮಾನ್ಯವಾಗಿ ಕಂಡು ಬರೋದು. ಮತ್ತು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಭಾಳ ಉತ್ತಮವಾದ. ಯಾಕಂದರೆ ಸಣ್ಣ ಜಿಲ್ಲೆ ಆದರೆ ಅಲ್ಲೇ SP, ಹೀಗಾಗಿ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ DC ಇರೋದ್ರಿಂದ ಆಡಳಿತ ಪ್ರತಿ ತಾಲೂಕಿಗೆ ಹಳ್ಳಿಗೆ ಸಹಿತ ಮುಟ್ಟಲು ಸಾಧ್ಯ ಆಗ್ತದೆ. ಯಾಕೆಂದರೆ ಒಂದು ಜಿಲ್ಲೆಯಲ್ಲಿ 4 ಜನ DCಗಳು, 4 ಜನ SP ಆಗೋದ್ರಿಂದಾಗಿ ಸಹಜವಾಗಿ ಅಲ್ಲಲ್ಲಿ ಆಡಳಿತ ಇನ್ನೂ ಗಟ್ಟಿ ಆಗ್ತದೆ. ಅಲ್ಲಿಯ ಈ ಲಾ ವಿರೋಧಿ ಜನರ ಹಿಡಿತಕ್ಕೆ ತರಲಿಕ್ಕೆ ಸಾಧ್ಯತೆ. ಜೊತೆಗೆ DC ಮೂಲಕ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಹಿತ ತರಲಿಕ್ಕೆ ಸಾಧ್ಯತೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಹಜವಾಗಿ ಫಂಡ್ ಕೊಡ್ತದೆ, ಸ್ಟೇಟು ಫಂಡ್ ಕೊಡ್ತದೆ. ಈ ಫಂಡಿನ ಜೊತೆಗೆ ಆಡಳಿತ ಸುಲಭ ಆಗ್ತದೆ ಮತ್ತು ತಹಸೀಲ್ದಾರ್ ಪೋಸ್ಟ್ಗಳು ಹೆಚ್ಚಾಗ್ತವೆ. ಇದರರ್ಥ ಪೇಮೆಂಟ್ ಹೆಚ್ಚು ಕೊಡೋದು ಆಗ್ತಿರ್ಬೋದು ಸರ್ಕಾರಕ್ಕೆ, ಆದರೆ ಆಡಳಿತ ಒಳ್ಳೆಯದಾಗ್ತದಲ್ಲ ಅನ್ನೂ ಸಹಿತ ಅಷ್ಟೇ ಸತ್ಯದ. ಮತ್ತು ಸಮೀಪ ಆಗೋದ್ರಿಂದಾಗಿ ಆಡಳಿತ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ನೋದು ಸಾಮಾನ್ಯವಾಗಿ ಇವತ್ತು ಚರ್ಚೆ ಎಲ್ಲ ಕಡೆ ಆಗಲಿಕ್ಕತ್ತದ ರೀ, ಒಂದೇ ಕಡೆ ಅಂತಲ್ಲ. ಹೀಗಾಗಿ ಇವತ್ತು ಸಿದ್ದರಾಮಯ್ಯರ ಮುಂದಂತೆ ಇವತ್ತು 4 ಮಾಡಿಬಿಡೋದು ಒಳ್ಳೆಯದು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಆಗಲಿಕ್ಕತ್ತದ. ಬೇಕಾದ್ರೆ ಅವ್ರು ಸರ್ವೆ ಮಾಡಲಿ ಅದನ್ನು ಆದೇಶೊಳಗೆ ಎಲ್ಲ ಕಡೆ ಕಳಿಸ್ರಿ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಂದು ಭಾಳ ಪ್ರಬಲವಾದದ್ದು, ಇಲ್ಲ ಬೆಳಗಾವಿ ಒಡೆದು ಹೋಗ್ತದೆ, ಸಾಧ್ಯ ಇಲ್ಲದ ಮಾತು. ಮಹಾಜನ ವರದಿ ಆಧಾರದಲ್ಲೇ ಅದು ಒಡೆದು ಮಹಾರಾಷ್ಟ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇರೋದು ಸಹಿತ ಅಷ್ಟು ಸುಲಭದ ಮಾತಲ್ಲ. ಆಲ್ರೆಡಿ ಬೆಳಗಾವಿ ಕರ್ನಾಟಕದ ಅಂಗ ಮತ್ತು ಅದರ ಸಲುವಾಗಿ ಇವರು ಎಲ್ಲ 4 ಜಿಲ್ಲೆಗಳಾದರೂ ಸಹಿತ ಬೆಳಗಾವಿ ಸಲುವಾಗಿ ಒಕ್ಕಟ್ಟಿಂದ ಹೋರಾಟ ಮಾಡ್ತಾರೆ ಅನ್ನೋದು ಎರಡು ಅಭಿಪ್ರಾಯ ಇಲ್ಲ. ಈ ಹಿಂದಿನ ಅನೇಕ ಬೆಳಗಾವಿ MES ತುಮಡಿ ಮಾಡಿದಾಗ ನಮ್ಮ ಜಾಲಾಜ್ ಪಾಯ್ಜ ಅಂದಾಗ ಬೈಲೂರು ಜನ, ಗೋಕಾಕ್ ಜನ, ರಾಮದುರ್ಗ ಜನ, ಅಥಣಿ ಜನ ಹೋಗಿ ಹೋರಾಟ ಮಾಡಿದ್ದಾರೆ. ಕೇವಲ ಬೆಳಗಾವದಲ್ಲಿದ್ದಂಥ ಕನ್ನಡ ಹೋರಾಟಗಾರರು ಅಷ್ಟೇ ಹೋರಾಟ ಮಾಡಿಲ್ಲ, ಇವರು ಹೋಗಿ ನಿಂತಿದ್ದಾರಲ್ಲೇ. ಒಂದು ಕಾಲಕ್ಕೆ ಕಲ್ಕಲ್ಲ ಎದುರ ನಿಂತು ಒಗದಾಡೋದನ್ನು ನಾವು ಸಣ್ಣವ್ರದ್ದು ನೋಡಿದ್ವಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗಲಿಕ್ಕೆ ಅಸಾಧ್ಯ, ಇಲ್ಲಿ ಕೂಡಿ ಹೋಗೋದಂತೆ ಇವತ್ತು ಹೊಂದಾಣಿಕೆ ಆಗ್ಯದ. MES ಅಂತ ಪೂರ್ತಿಯಾಗಿ ನಾಮಾವಶೇಷ ಇದ್ದಾಗ ಅದು ಎಲ್ಲೋ ಒಂದಿಷ್ಟು ಇರ್ಬೋದು, ಆದರೆ ಅದು ಬೆಳೀತದೆ ಅನ್ನೋದು ಕನಸಿನ ಮಾತು. ಅದಕ್ಕಾಗಿ ಇವತ್ತು 4 ಜಿಲ್ಲೆಗಳನ್ನ ಮಾಡಿದ್ರೆ ಏನು ತಪ್ಪದ, ಎಲ್ಲಿ ತಪ್ಪದ, ಹೆಂಗೆ ತಪ್ಪದ? ಹೌದು, ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತದೆ, ಆಗಲಿ, ಅದು ಜನರಿಗೆ ಅನುಕೂಲ ಆಗ್ತದಲ್ಲ. ಅನುಕೂಲ ಆಗೋದು ಬೇಡ ಜನಕ್ಕೆ. ಅದೇ ಕಾಲ ಶಿಕ್ಷಣ ಎಲ್ಲರೂ ಆದಷ್ಟು ಸಣ್ಣ ಜಿಲ್ಲೆಗಳಾಗೋದ್ರಿಂದ ಶಿಕ್ಷಣ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಸರ್ಕಾರ ಶಾಲೆಗಳನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಕಾಲೇಜುಗಳನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಕಾಲಕ್ಕೆ ಪ್ರೊಫೆಷನಲ್ ಕೋರ್ಸ್ಗಳು ಹೆಚ್ಚು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಜಿಲ್ಲೆ ಒಂದು MBBS ಕಾಲೇಜು ಮತ್ತೊಂದು ತರಲಿಕ್ಕೆ ಸಾಧ್ಯ ಆಗ್ತದಿಲ್ಲ ರೀ.
MBBS ಆಗಿರ್ಬೋದು, ಟೆಕ್ನಿಕಲಿ ಯಾಕೆ BE ಅಂತ ತರಕ್ಕೆ ಸಾಧ್ಯ ಆಗ್ತದೆ, ಲಾ ಕಾಲೇಜ್ ತರಲಿಕ್ಕೆ ಸಾಧ್ಯ ಆಗ್ತದೆ. 1, 2, 4 ಜಿಲ್ಲೆಗಳಾದ್ರೆ ಇವತ್ತಂತೂ ಗೋಕಾಕ್ ಮತ್ತು ಚಿಕ್ಕೋಡಿಗಳಂತೂ ಇವತ್ತು ಸಮೀಪದಲ್ಲಿ ಇದು ಆಗದೆ ಹೋದರೆ ಭಾಳಷ್ಟು ಜನ ಅಸಮಾಧಾನದ ಏನಾಗ್ತದೋ ಗೊತ್ತಿಲ್ಲ. ಅದು ಮೊದಲು ನಡೀತಾ ಇರೋದು ನಿಮ್ಮ ಇಂಟೆಲಿಜೆನ್ಸಿ ಬಿಟ್ಟು ಗೊತ್ತಾಗ್ತದೆ ಪೊಲೀಸರಿಗೆ, ಹೌದಪ್ಪ ಏನು ನಡೆದದ ಅಂತೇಳಿ. ಎಲ್ಲರೂ ಇದೇ ಪ್ರಶ್ನೆ ಎದ್ರ ಬಂದ ನಮ್ಮನ್ನಂತೆ ಪತ್ರಕರ್ತರ ತಕ್ಷಣ ಫಸ್ಟ್ ಕೇಳೋದು ಜಿಲ್ಲೆ ಆಗ್ತಿದ್ದಿಲ್ಲ ರೀ. ಆ ಮಕ್ಕಳಲ್ಲಿ ಭಯ, ಆತಂಕ, ನೋವು, ಸಂಕಟ ಆಗಲೇ ಆಗಿದ್ರೆ ಚೆನ್ನಾಗಿತ್ತಲ್ಲ ರೀ. 97 ನಮ್ಮ ಜಡ್ಜ್ ಬಿಟ್ಟಲ್ಲಿ ಯಾಕೆ ತಪ್ಪು ಮಾಡಿದರು ಅನ್ನೋ ಪ್ರಶ್ನೆಗಳು, 108 ಪ್ರಶ್ನೆಗಳು, ಉತ್ತರಿಸಲಾದ ಪ್ರಶ್ನೆಗಳು. ಹೀಗಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಜಿಲ್ಲೆ ಅನ್ನುವಂಥದ್ದು ಇನ್ನೆಲ್ಲಿ ಗಗನಕುಸುಮ ಆಗ್ತದೋ ಅನ್ನೋಂಥ ಭಯಾನ ಎಲ್ಲರೂ ಕಾಣಲಿಕ್ಕತ್ತದ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರಾಯ್ತು, ಸ್ವತಃ ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅವರಾಯ್ತು, ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಯಿತು, ಒಗ್ಗಟ್ಟಿಂದ ಕುಳಿತು ಇನ್ನು 18 ಜನರ ವಿಶ್ವಾಸ ತೆಗೆದು 18 ಜನ ಹೋಗ್ತಾರೆ ಇದಕ್ಕೆ. ಯಾಕಂತಂದರೆ ಸರ್ ಬೈಲಹೊಂಗಲದವ್ರು ಅಬ್ಜೆಕ್ಷನ್ ಅದ, ಅವ್ರು ಬೈಲಹೊಂಗಲದವ್ರು ನೀವು ಜಿಲ್ಲೆ ಮಾಡಿದ್ರೆ ಮಾತ್ರ ಅಬ್ಜೆಕ್ಷನ್ ಹೋಗಿಬಿಡ್ತು ಅವ್ರದ್ದು. ಇನ್ನುಳಿದ ಯಾವ ಬೇಡಿಕೆಗಳಿಲ್ಲ ಇವತ್ತು. ಮುಂದೆ ಅತನಿ ದೂರಾಗಿ ಸತ್ಯನದು ಇಲ್ಲಂತಲ್ಲ, ಮತ್ತು ಅವ್ರಿಗೆ ಜಿಲ್ಲಾ ಮಾಡ್ತಾನೆ ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಮುಂದೆ ಗೋಕಾಕ್ ನಮ್ಮ ಇದು ಚಿಕ್ಕೋಡಿ ಇವರು ಮೊದಲೇ ರೆಡಿ ಇದ್ದಾರೆ ಪಾಪ. ಅಂದಾಗ ಈ ಜಿಲ್ಲೆ ಘೋಷಣೆ ಮಾಡಿದರೆ ಎಲ್ಲ 18 ಶಾಸಕರು ಒಪ್ಪುವಂಥದ್ದು, ಮತ್ತು ಇದು ಎಲ್ಲರಿಗೂ ಒಪ್ಪಿಗೆ ಪಡೆಯುವ ಸಾಧ್ಯತೆಗಳು ಹೆಚ್ಚಿದಾವೆ. ಯಾಕಂದ್ರೆ ಯಾರ್ಯಾರು ವೈರತ್ ಕಟ್ಕೋಬೇಕಂತ ಯಾರಿಗೂ ಇಲ್ಲ. ಈಗ ನೋಡ್ರಿ, ಗೋಕಾಕ್ ಬೇಡ ಅಂದರೆ ಗೋಕಾದವ್ರು ಸೆಟ್ಟ, ಬೈಲಹೊಂಗಲ ಬೇಡ ಅಂದ್ರೆ ಬೈಲಹೊಂಗಲದವ್ರು ಸೆಟ್ಟ, ಒಂದು ಅದೇ ಕಾಲಕ್ಕೆ ಚಿಕ್ಕೋಡಿ ಅವ್ರಿಗೆ ಬೇಡ್ರಿ ನಮ್ಮ ಮಾಡ್ರಿ ಅಂದ್ರೆ ಅಲ್ಲಿ ಅವ್ರು ಸೆಟ್ಟ. ತನಗೂ ಅದೇ ಪರಿಸ್ಥಿತಿ ಶಿಟ್ ಆಗ್ತಾರೆ ಅಂತಲ್ಲ, ಆಡಳಿತ ದೃಷ್ಟಿನೂ ಅತ್ಯುತ್ತಮ. ಇದೊಂದು ತಜ್ಞರ ಜೊತೆ ಮಾತಾಡಿ ಇದ್ರ ಬಗ್ಗೆ ಫೈನಲ್ ಡಿಸಿಷನ್ ತೊಗೊಳ್ಳೇಬೇಕಾಗಿದೆ. ಯಾಕಂದ್ರೆ ಡಿಸೆಂಬರ್ 31 ಆಡಿತು ಅಂದ್ರೆ ಮುಂದಿನ ಎಂದ ಆಗ್ತದೋ ಗೊತ್ತಿಲ್ಲ. 4 ವರ್ಷ ಆಕೈತೋ, 5 ವರ್ಷ ಆಕೈತೋ, 10 ವರ್ಷ ಆಗ್ತದೋ, ಆಗದೆ ಹೋಗ್ತದೋ. ಆದರೂ ಹೊಡಿಬೇಕಿಂತಿಲ್ಲ. ನಾಳೆ ಒಪ್ಪುನ ಮಾತನ್ನು ಕೃಷ್ಣ ಬೈರೇಗೌಡರು ಹೇಳಿದಂಗೆ ಇದು ಹೊಡಿದು ಅನಿವಾರ್ಯ ಹೌದು. ಆದರೆ ಲೇಟ್ ಆದಷ್ಟು ಈಗ 4 ಆಗಿದಾವ, ನಾಳೆ 8 ಆಗ್ಬೋದು, 15 ನಮ್ಮದು ಆಗಲಿ ಅನ್ಬೋದು, ನಾಳೆ 18 ಕ್ಷೇತ್ರ ನಮ್ಮದು ಜಿಲ್ಲೆ ಆಗಲಿ ಅನ್ನುವಂಥ ದೊಡ್ಡ ಬೇಡಿಕೆಯೂ ಇಡ್ಬೋದು. ಯಾರಿಗೆ ಗೊತ್ತು ರೀ ಭವಿಷ್ಯದ ಗರ್ಭದಲ್ಲಿ ಏನದು ಅಂತೇಳಿ. ಯಾಕಂತಂದ್ರೆ ಮನುಷ್ಯನ ಸ್ವಭಾವ ಮತ್ತು ಜನರಿಗೆ ಹೆಚ್ಚಾದಾಗ, ಸಮಸ್ಯೆ ಹೆಚ್ಚಾದಾಗ ಸಮಸ್ಯೆಗಳು ಸಾಲ್ವ್ ಮಾಡೋದು ಸರಳ ಹಾದಿನ ಹುಡುಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ದೊಡ್ಡ ಕಠಿಣವಾದ ಕೆಲಸ ಆಗಿಬಿಟ್ಟದೆ ಎಲ್ಲ ಆಡಳಿತಗಾರರಿಗೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿದರೆ ಮೀಸಲಾತಿ ತಾನೇ ಹೋಗಿಬಿಡ್ತದೆ. ಆದರೆ ಮೀಸಲಾತಿ ಕೊಡೋದು ಸುಲಭ ಅದ. 10% 15% ಕೊಟ್ಟರೆ ನಾಳೆ ಇದ್ದಿದ್ರೆ ತೊಗೊಳ್ತಾರಪ್ಪ. ಇವತ್ತು 10 ಪೋಸ್ಟ್ ಖಾಲಿ ಇದ್ದರೆ ಒಂದು 3-4 ಮಂದಿ ತೊಗೊಳ್ತಾರೆ, ಇಷ್ಟ ಆಗ್ತದೆ. ಅವ್ರಿಗೆ ಬರ್ಡನ್ ಆಗೋದಿಲ್ಲ. ಯಾರಾದರೂ ಏನಾಗೋದು ರಾಜಕಾರಣಿಗಳಿಗೆ. ಅದಕ್ಕೆ ಮೀಸಲಾತಿ ಎಷ್ಟು ಅಂತಾರೆ, ಆದ್ರೆ ಉದ್ಯೋಗ ಸೃಷ್ಟಿ ಮಾಡೋದು ಇಲ್ಲ ಅಂತಾರೆ. ಉದ್ಯೋಗ ಸೃಷ್ಟಿ ಮೇಲೆ ಗ್ಯಾರಂಟಿ ಕೊಡ್ತೀವಿ ನಾವು, ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ ಅನ್ನೋಂಗೆ ನೇಚರ್ ಅದು ಎಲ್ಲರಿಗೂ. ಕಾರಣದ ಉದ್ಯೋಗ ಸೃಷ್ಟಿ ಮಾಡೋದ್ರ ಸುಲಭದ ಕೆಲಸ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಹಂಗೆ ಜಿಲ್ಲೆಗಳನ್ನು 4 ಮಾಡಿದ್ರೆ ಭಾಳ ಯೋಗ್ಯ. ಮತ್ತು ಜನ ಇದನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಒಬ್ರಿಗೊಬ್ರು ತಳಕದಾರ. ಈಗ ಹೇಳಿದ್ನಲ್ಲ, ಈಗ ಆರಂಭದಲ್ಲಿನ ಬೈಲಹೊಂಗಲ ಬಿಟ್ಟು ಮಾಡಿದರೆ ಬೈಲಹೊಂಗಲದವ್ರು ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು, ಮತ್ತು ಅವ್ರಿಗೆ ಕನ್ಫರ್ಮ್ ಅದ. ಈ ಸಂದರ್ಭದಲ್ಲೇ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡನ್ನೂ ಜಿಲ್ಲೆ ಮಾಡೋದು ಬಿಟ್ಟರೆ ನಾವೆಂದೂ ಜಿಲ್ಲೆ ಆಗೋದಿಲ್ಲ ಕನ್ಫರ್ಮ್. ಅದೇ ರೀತಿ ಅಥಣಿಯವರಿಗೂ ಅದು ಬಂದುಬಿಟ್ಟದ. ಮತ್ತು ಅಥಣಿಯಲ್ಲಿ ಪೊಲಿಟಿಕ್ಸು ಬಂದುಬಿಟ್ಟಿದೆ ಇವತ್ತು. ನಮ್ಮ ಸೌದಿಯವ್ರಿಗೆ ಜಾರಕಿಹೊಳಿ ಅವ್ರಿಗೆ ಟಗ್ ಆಫ್ ವಾರ್ ಇದ್ದಾವೆ. ಹೀಗಾಗಿ ನಮಗೆ ಜಾರಕಿಹೊಳಿ ಅವರ ಒಂದು ಏನಪ್ಪ ಏರಿಯಾ ನಮಗೆ ಬೇಡ, ನಮ್ಮ ಅಥಣಿ ಸಪ್ರೇಟ್ ಜಿಲ್ಲಾ ಮಾಡ್ಕೊಳ್ಳುವಂಥ ಭಾವನೆಯೂ ಬಂದಿರಬಹುದಿಲ್ಲ ಅಂತಲ್ಲ, ಅದೇ ಕಾರಣ ಅಲ್ಲಿ ಜನಕ್ಕೂ ಬಂದಿರಬಹುದಿಲ್ಲ ಅಂತಲ್ಲ. ಅದಕ್ಕಾಗಿ ಅವರು ಸಪ್ರೇಟ್ ಜಿಲ್ಲಾ ಕೇಳ್ತಾ ಇದ್ದಾರೆ. ಮತ್ತು ಅವರು ಈಗ ಆಧಾರ ಆಗ್ತದೆ, ಎಲ್ಲ ಮುಂದಿನ 10 ವರ್ಷ ಆಗುತ್ತೆ, ಅವ್ರಿಗೂ ಕನ್ಫರ್ಮ್ ಅದ. ಇದನ್ನೆಲ್ಲ ವಿಚಾರ ಮಾಡಿಕೊಂಡು 4 ಜಿಲ್ಲೆ ಮಾಡೋದು ಸೂಕ್ತ ಅದ. ಈಗ ಘೋಷಣೆ ಮಾಡಿರಿ, ನಿರಂತರ ಒಂದಿಷ್ಟು ಇಂಪ್ರೂವ್ ಮಾಡ್ಬೋದು ಹೋಗಲಿಕ್ಕೆ ಫಂಡ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ. 4 ಜಿಲ್ಲೆ ಮಾಡಿರಿ, ಏನು ತಪ್ಪದ? ಇದು ಸುಮ್ಮನೆ ಪ್ರಶ್ನೆ ನಿಮಗೆ. ಇದನ್ನು ನೀವು ವಿಚಾರ ಮಾಡಿರಿ, ಸರಿ ಅಂತ ತಪ್ಪಲ್ರಿ ಏನಾದರೂ ಅನ್ರಿ ಅಂತ ಇರ್ರಿ ಮಾತಾಡ್ತಾ ಇರ್ರಿ. ಆದರೆ ಇದು ಡಿಸೆಂಬರ್ 31ರೊಳಗೆ ಒಂದು ಘೋಷಣೆ ಆಗಲಿದ್ದು ಈ 4 ಜಿಲ್ಲೆಗಳು ಅನ್ನೋದು ಭಾಳ ಜನರ ಮ್ಯಾಕ್ಸಿಮಮ್ ಜನರ ಅಭಿಪ್ರಾಯ. ಯಾಕಂದರೆ ಎಲ್ಲರೂ ಪ್ರಜಾಪ್ರಭುತ್ವ ಬೆಳೆದ್ರಿಂದಾಗಿ ಹಿಂಸಾಮಾರ್ಗ ಯಾರಿಗೂ ಬೇಡಾಗಿದೆ. ನಕ್ಕೋದು ಪ್ರೀತಿಯಿಂದ ಇರೋಣಪ್ಪ ಅನ್ನೋಂಥ ಮಾತದ. ಅದಕ್ಕಿರೋ ಹಾದಿ ಬಂದ ಎಲ್ಲರೂ ಕೂಡಿ ಊಟ ಮಾಡುವಂಥದ್ದು, ಕೂಡಿ ಜಿಲ್ಲೆಗಳನ್ನು ಡಿವೈಡ್ ಮಾಡ್ಕೊಳ್ಳುವಂಥದ್ದು, ಅವ್ರವ್ರ ಜಿಲ್ಲೆನ ಅವ್ರು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು. ಏನಂತೀರಿ ಇದಕ್ಕೆ? ಸರಿ ಅಂತಿರೋ ತಪ್ಪು ಅಂತಿರೋ, ಸರಿ ತಪ್ಪಲ್ಲ ಏನಾದರೂ ಅಂತ ಮತ್ತೊಮ್ಮೆ ಹೇಳ್ತಾ H16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ. ಸತ್ಯದ ಕೈಗೆ ವಂದನೆಗಳು.